ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು SL ವ್ಲಾಗ್ಸ್. ನಾನಿವತ್ತು ಒಂದು ಹೆಲ್ತಿಯಾಗಿರುವ ಜ್ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಕ್ಯಾರೆಟ್ನ ನೀಟಾಗಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊತೀನಿ ಸಣ್ಣದಾಗಿ. ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡ್ತಿರೋದ್ರಿಂದ ನನಗೆ ಒಂದು ಕ್ಯಾರೆಟ್ ಸಾಕಾಗುತ್ತೆ, ಮತ್ತು ಅದ್ರ ಜೊತೆಗೆ ಬೇರೆ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ತೀನಲ್ವ, ಹಾಗಾಗಿ ಸಾಕಾಗುತ್ತೆ. ನೀವು ಜಾಸ್ತಿ ಜನಕ್ಕೆ ಮಾಡ್ಕೊತೀರಾ ಅಂದರೆ ಸ್ವಲ್ಪ ಒಂದೆರಡು ಕ್ಯಾರೆಟ್ನ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಒಂದು ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಸಣ್ಣದಾಗಿ. ಈ ಥರ ನಿಮಗೆ ವಾರದಲ್ಲಿ ಅಟ್ಲೀಸ್ಟು ಒಂದು 3 ದಿನನಾದ್ರೂ ಯಾವುದಾದ್ರೂ ಇದೇ ಪರ್ಟಿಕ್ಯುಲರಾಗಿ ಹಣ್ಣನ್ನು ಉಪಯೋಗಿಸಿ ಮಾಡಬೇಕು ಅಂತೇನಿಲ್ಲ. ಬೇರೆ ಮನೇಲಿ ಯಾವುದಾದ್ರೂ ಹಣ್ಣಿದ್ರೂ ಸರಿ, ತರಕಾರಿಗಳಿದ್ರೂ ಸರಿ, ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇವಾಗ ಒಂದು ಸೀಬೆಹಣ್ಣು ಹಾಕ್ತೀನಿ ನಾನು. ಇದಿಷ್ಟು ಹೋಲ್ ಸೀಬೆಹಣ್ಣನ್ನು ಹಾಕ್ತೀನಿ. ಸೀಬೆಹಣ್ಣು ಏನು ಗೊತ್ತಾ, ವಿಟಮಿನ್ ಎ ರಿಚ್ ಆಗಿರುತ್ತೆ, ಕಣ್ಣಿಗೆ ಒಳ್ಳೆಯದು. ಮತ್ತು ಫೈಬರ್ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಮತ್ತೇನಾಗುತ್ತೆ, ಇದು ಫೈಬರ್ ರಿಚ್ ಇರುತ್ತಲ್ವ, ಹಾಗಾಗಿ ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆ ಫುಲ್ ಆದಂಗೆ ಇರುತ್ತೆ ಲಾಂಗ್ ಟೈಮು. ಅವಾಗ ಏನಾಗುತ್ತೆ ಗೊತ್ತಾ, ನೀವು ವೆಯ್ಟ್ ಲಾಸು ಮಾಡ್ಬೋದು ಈಸಿಯಾಗಿ. ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಸೀಬೆಹಣ್ಣು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅಷ್ಟು ನೈಸಾಗಿ ರುಬ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಸಣ್ಣದಾಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಮಕ್ಕಳು ಅಷ್ಟೇ, ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕಾದ್ರೂ ಅಷ್ಟೇ ಹೆಲ್ತಿಯಾಗಿ ಏನಾದರೂ ಒಂದು ಡ್ರಿಂಕ್ಸ್ ಮಾಡಿ ಕೊಡ್ಬೋದು. ಆಮೇಲೆ ಮತ್ತು ಅವ್ರಿಗೆ ಏನಾಗುತ್ತೆ ಅಂದರೆ ಟಿಫನ್ ತಿನ್ನೋಕ್ಕೆ ಟೈಮ್ ಆಗಿರುತ್ತೆ. ಅಂಥ ಟೈಮಲ್ಲಿ ಈ ಥರ ಜ್ಯೂಸ್ ಕುಡಿದ್ರೂ ಇನ್ ಕೇಸ್ ಇನ್ನು ಟಿಫನ್ ತಿಂದಿಲ್ಲ ಅಂದ್ರೂ ಬ್ಯಾಲೆನ್ಸ್ ಆಗುತ್ತೆ. ಈ ಥರ ಹೆಚ್ಚಿಟ್ಕೊಂಡಿರೋದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಇವಾಗ ನೈಸಾಗಿ ರುಬ್ಕೊಳ್ಳಿ. ಆಮೇಲೆ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಪಿಂಕ್ ಸಾಲ್ಟ್ ಇದೆ ಅಂತಾರಲ್ಲ, ರಾಕ್ ಸಾಲ್ಟ್ ಅಂತಾರಲ್ಲ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಯಾಕೆ ಹಾಕಿದ್ದೀನಿ ಅಂದರೆ, ಸೀಬೆಹಣ್ಣು ತುಂಬ ತಂಪಲ್ವ, ಕೆಲವರಿಗೆ ಕೋಲ್ಡ್ ಬಾಡಿ ಇರೋರಿಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಯೂಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಾನು ಎಳ್ನೀರಿದೆಯಲ್ಲ, ಆ ನೀರನ್ನು ಉಪಯೋಗಿಸಿದ್ದೀನಿ. ಅದು ತಂಪೆ ಅಲ್ವಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಪೆಪ್ಪರನ್ನು ಹಾಕಿದ್ದೀನಿ. ಈ ಥರ ನೈಸಾಗಿ ರುಬ್ಕೊಳ್ಳಿ. ರುಬ್ಬಾದ್ಮೇಲೆ ಇದನ್ನು ಸೋಸ್ಕೊಬೇಡಿ. ಸೋಸ್ಕೊಂಡ್ರೆ ಇದರಲ್ಲಿರೋ ಅಂಶ ಯಾವುದು ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.